ನಾಡಿನಾದ್ಯಂತ ಅಕ್ಷಯ ತೃತೀಯದ ಸಂಭ್ರಮ ಮನೆ ಮಾಡಿದ್ದು, ಹಿಂದೂ ಸಂಪ್ರದಾಯದಂತೆ ಈ ಶುಭ ದಿನದಂದು ಏನೇ ಖರೀದಿಸಿದರೂ ಅಕ್ಷಯವಾಗುತ್ತೆಂಬ ನಂಬಿಕೆ ಇದೆ. ಈ ಹಿನ್ನೆಲೆಯಲ್ಲಿ ಮಂಡ್ಯ ನಗರದಲ್ಲಿ ಬೆಲೆ ಏರಿಕೆ ನಡುವೆಯೂ ಜನ ಚಿನ್ನ ಖರೀದಿಗೆ ಮುಗಿಬಿದ್ದಿದ್ದು, ತಮ್ಮ ಶಕ್ತಿ ಅನುಸಾರ ಆಭರಣಗಳನ್ನು ಖರೀದಿಸುತ್ತಿದ್ದಾರೆ. ದೂರದರ್ಶನದೊಂದಿಗೆ ಗ್ರಾಹಕಿ ಮಂಜುಳಾ, ಅಕ್ಷಯ ತೃತೀಯಗೆ ಪುರಾಣದ ಹಿನ್ನೆಲೆ ಇದ್ದು, ಈ ದಿನ ಏನೇ ಖರೀದಿಸಿದರೂ ವೃದ್ಧಿಯಾಗುತ್ತೆಂಬ ನಂಬಿಕೆ ಇದೆ. ಬೆಲೆ ಹೆಚ್ಚಿದ್ದರೂ ಶುಭ ದಿನದ ಸಂಕೇತವಾಗಿ ಜನ ಚಿನ್ನ ಖರೀದಿಸುತ್ತಿದ್ದಾರೆ ಎಂದರು. ನಾವು ಯಾರಿಗಾದ್ರೂ ದಾನ ಮಾಡಿದ್ರೆ ಅದೂ ತುಂಬಾ ಒಳ್ಳೆಯ ದಿನ ಇದು. ಚಿನ್ನದ ಅಂಗಡಿ ಮಾಲೀಕ ವೆಂಕಟೇಶ್, ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಬೆಲೆ ಹೆಚ್ಚಿದ್ದು, ಸಂಪ್ರದಾಯ ಉಳಿಸಿಕೊಳ್ಳಲು ಗ್ರಾಹಕರು ಚಿನ್ನ ಖರೀದಿಸುತ್ತಿದ್ದಾರೆ ಎಂದರು. ವರ್ಷ 365 ದಿವಸ ಕಾಯ್ಕೊಂಡಿದ್ದು ಈ ದಿವಸ ಚಿನ್ನ ಖರೀದಿ ಮಾಡ್ಲಿಕ್ಕೆ ಬರ್ತಾರೆ. ಹೋದ ವರ್ಷನೂ ಬಹಳ ಚೆನ್ನಾಗಿತ್ತು, ಈ ವರ್ಷನೂ ಪರವಾಗಿಲ್ಲ ಚೆನ್ನಾಗಿದೆ. ರೇಟ್ಗಳು ಜಾಸ್ತಿ ಆಗಿರೋ ಕಾರಣದಿಂದ ವ್ಯಾಪಾರ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಮತ್ತೋರ್ವ ಮಾಲೀಕ ಚಿನ್ನದ ಬೆಲೆ ಗಗನಕ್ಕೇರಿದ್ದು ವ್ಯಾಪಾರದ ಮೇಲೆ ಹಿಂದೆ ಸರಾಗವಾಗಿ ಆಭರಣ ಖರೀದಿಸುತ್ತಿದ್ದ ಜನ ಈಗ ಬೆಲೆ ನೋಡಿ ಯೋಚಿಸುತ್ತಿದ್ದಾರೆ ಎಂದು ಹೇಳಿದರು. ಎಲ್ಲರೂ ಒಂದು ಮೂಗ್ಬಟ್ಟು ತಗೊಳ್ಳಕ್ಕೆ 1,000 ಮೇಲಾಗ್ತಾ ಇದೆ. ಅದರಿಂದ ವ್ಯಾಪಾರನೇ ಕಮ್ಮಿ ಆಗ್ತಾ ಇದೆ. ಗ್ರಾಹಕಿ ಜ್ಯೋತಿ, ಈ ದಿನ ಏನಾದರೂ ವಿಶೇಷವಾಗಿ ಖರೀದಿಸಬೇಕೆಂಬ ಆಸೆ ಇತ್ತು, ಅದಕ್ಕಾಗಿ ಚಿನ್ನ ಖರೀದಿಗಾಗಿ ಆಗಮಿಸಿರುವುದಾಗಿ ತಿಳಿಸಿದರು. ಅಂದ್ರೆ ಈಗಿನ ರೈಟ್ ಅಲ್ಲಿ ಜಾಸ್ತಿ ದೊಡ್ಡದೇನು ತಗೊಳಕ್ ಆಗ್ತಿಲ್ಲ, ಸಿಂಪಲ್ ಆಗಿ ಮೂಗ್ಬಟ್ಟು ತಗೋತಾ ಇದೀವಿ. ಗೀತಾ, ನನ್ನ ತಾಯಿಗೆ ಒಂದು ಚೈನು ಮತ್ತು ನನಗೆ ಕಾಲು ಚೈನು ಖರೀದಿಸಲು ಬಂದಿದ್ದೇನೆ ಎಂದು ತಮ್ಮ ಸಂತೋಷ ಹಂಚಿಕೊಂಡರು. ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇವನ್ ಗೋಲ್ಡ್ ಜ್ಯುವೆಲ್ರಿ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ನ್ಯೂ ಡಿಸೈನ್ಸ್ ಬರ್ತಾ ಇರುತ್ತೆ. ಸೊ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಒಟ್ಟಾರೆ ಆರ್ಥಿಕ ಮುಗ್ಗಟ್ಟು ಮತ್ತು ಬೆಲೆ ಏರಿಕೆ ನಡುವೆಯೂ ಅಕ್ಷಯ ತೃತೀಯದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವು ಜನರ ಉತ್ಸಾಹವನ್ನು ಕುಗ್ಗಿಸಿಲ್ಲ ಎಂಬುದು ಸ್ಪಷ್ಟವಾಗಿದೆ.